Hello friends, welcome to my YouTube channel Debug Coding. ಈ ಚಾನೆಲ್ ನಲ್ಲಿ ವೆಬ್ ಡೆವಲಪ್ಮೆಂಟ್ ಅಂದ್ರೆ ಏನು, ಅದನ್ನ ಹೇಗೆ ತುಂಬಾ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು ವೆಬ್ ಡೆವಲಪ್ಮೆಂಟ್ ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಚಾನೆಲ್ ನಲ್ಲಿ ಬರೋ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡ್ಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಅಂದ್ರೆ ಚಾಪ್ಟರ್ 8 ನಲ್ಲಿ CSS Selectors ಪಾರ್ಟ್ 5 ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಪಾರ್ಟ್ 1 ಟು ಪಾರ್ಟ್ 4 ವಿಡಿಯೋಗಳನ್ನ ನೋಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಫಸ್ಟ್ ಆ ವಿಡಿಯೋಗಳನ್ನ ವಾಚ್ ಮಾಡಿ ಆಮೇಲೆ ಚಾಪ್ಟರ್ 8 ನ ವಾಚ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಏನ್ ಕಲಿತೀವಿ ಪಾರ್ಟ್ 5 ಅಲ್ಲಿ ಅಂತ ಅಂದ್ರೆ CSS ಸೆಲೆಕ್ಟರ್ಸ್, ಅದರಲ್ಲಿ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳು ನಿಮ್ಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಇವಾಗ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋಣ ನಮ್ಮ ಹಳೆ ವಿಡಿಯೋಗಳಲ್ಲಿ ಏನೆಲ್ಲ ಕಲ್ತಿದೀವಿ ಅಂತ. ಸೊ CSS ಸೆಲೆಕ್ಟರ್ಸ್ ಅಲ್ಲಿ 5 ಕ್ಯಾಟಗರಿ ಬರುತ್ತೆ. ಯಾವಪ್ಪ ಅಂದ್ರೆ ಸಿಂಪಲ್, ಕಾಂಬಿನೇಟರ್, ಸೂಡೋ ಎಲಿಮೆಂಟ್ ಸೆಲೆಕ್ಟರ್ ಮತ್ತೆ ಆಟ್ರಿಬ್ಯೂಟ್ ಸೆಲೆಕ್ಟರ್. ಇವತ್ತಿನ ಕ್ಲಾಸ್ ನಲ್ಲಿ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಪಾರ್ಟ್ 1 ಟು ಪಾರ್ಟ್ 4 ವಿಡಿಯೋಗಳಲ್ಲಿ ನಾನು ಸಿಂಪಲ್, ಕಾಂಬಿನೇಟರ್, ಸೂಡೋ ಎಲಿಮೆಂಟ್ ಸೆಲೆಕ್ಟರ್ಸ್ ಬಗ್ಗೆ ಕವರ್ ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನ ಫಸ್ಟ್ ವಾಚ್ ಮಾಡಿ, ಅದಾದ್ಮೇಲೆ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ನ ವಾಚ್ ಮಾಡಿ. ಸೊ ಕಂಪ್ಲೀಟ್ 5 ವಿಡಿಯೋಗಳನ್ನ ವಾಚ್ ಮಾಡೋದ್ರಿಂದ ನೀವು CSS ಸೆಲೆಕ್ಟರ್ಸ್ ನ ಕಂಪ್ಲೀಟ್ ಆಗಿ ಕಲಿತೀರಾ. ಕಾನ್ಸೆಪ್ಟ್ಸ್ ಕೂಡ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಯಾವುದೇ ವಿಡಿಯೋನ ಮಿಸ್ ಮಾಡಬೇಡಿ, ಎಲ್ಲಾನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅವಾಗ ನಿಮಗೆ CSS ಸೆಲೆಕ್ಟರ್ಸ್ ಕಾನ್ಸೆಪ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ತೀನಿ, ನಿಮಗೆ ಡೆಫಿನೇಷನ್ ಅರ್ಥ ಮಾಡಿಸ್ತೀನಿ. It is possible to style HTML elements that have specific attributes or attribute values. ಇದರ ಅರ್ಥ ಏನು ಅಂತಂದ್ರೆ ನಾವೊಂದು HTML ಎಲಿಮೆಂಟ್ ನ ಆಟ್ರಿಬ್ಯೂಟ್ ಮುಖಾಂತರ ಅಥವಾ ಆಟ್ರಿಬ್ಯೂಟ್ ವ್ಯಾಲ್ಯೂ ಮುಖಾಂತರ ಸ್ಟೈಲ್ ಮಾಡಬಹುದು. ಇದು ಡೆಫಿನೇಷನ್ ಮೀನಿಂಗ್ ಆಗುತ್ತೆ. ಸೊ ನಿಮ್ಗೆ ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ ತೋರಿಸಿದಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಅಂದ್ರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ನಮ್ಗೆ ಜನರಲಿ ಒಂದು ಫಾರ್ಮ್ ಗೊತ್ತಿರುತ್ತೆ. ಫಾರ್ಮ್ ಅಲ್ಲಿ ಏನಪ್ಪ ಇರುತ್ತೆ ಅಂದ್ರೆ ಫಸ್ಟ್ ನೇಮ್ ಇರುತ್ತೆ, ಲಾಸ್ಟ್ ನೇಮ್ ಇರುತ್ತೆ, ಮಲ್ಟಿಪಲ್ ಫೀಲ್ಡ್ಸ್ ಬರುತ್ತೆ, ಲಾಸ್ಟಿಗೆ ಒಂದು ಸಬ್ಮಿಟ್ ಬಟನ್ ಇರುತ್ತೆ. ಇವಾಗ ಅದೇ ಎಕ್ಸಾಂಪಲ್ ಅಲ್ಲಿ ತಗೊಂಡಿದ್ದೀನಿ ನೋಡಿ. ಫಸ್ಟ್ ನೇಮ್ ಇನ್ಪುಟ್ ಟೈಪ್ ಟೆಕ್ಸ್ಟ್ ಮತ್ತೆ ಒಂದು ಸಬ್ಮಿಟ್ ಬಟನ್ ತಗೊಂಡಿದ್ದೀನಿ. ಇನ್ಪುಟ್ ಟೈಪ್ ಬಟನ್ ವ್ಯಾಲ್ಯೂ ಸಬ್ಮಿಟ್. ಇವಾಗ ಈ ಇನ್ಪುಟ್ ಟೈಪ್ ಟೆಕ್ಸ್ಟ್ ಇದೆ ಅಲ್ವಾ, ಇದಕ್ಕೆ ನಾನು ಸ್ಟೈಲ್ಸ್ ನ ಅಪ್ಲೈ ಮಾಡಬೇಕು. ಅಂದ್ರೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಅಪ್ಲೈ ಮಾಡಬೇಕು. ಅದೇ ರೀತಿ ಈ ಬಟನ್ ಇನ್ಪುಟ್ ಟೈಪ್ ಬಟನ್ ಇದೆಯಲ್ಲ, ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ರೆಡ್ ಅಪ್ಲೈ ಮಾಡಬೇಕು. ಸೊ ಅದನ್ನ ಹೇಗೆ ಅಪ್ಲೈ ಮಾಡಬೇಕು, ನಾನು ಕ್ಲಾಸಸ್ ಯೂಸ್ ಮಾಡಬಾರ್ದು, ID ಯೂಸ್ ಮಾಡಬಾರ್ದು. ಅದನ್ನ ಬಿಟ್ಟು ನಾನು ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ನ ಯೂಸ್ ಮಾಡಬಹುದು. ಈ ಇನ್ಪುಟ್ ಟೈಪ್ ಟೆಕ್ಸ್ಟ್ ಇದೆ ನೋಡಿ, ಇದರಲ್ಲಿ ಟೈಪ್ ಅನ್ನೋದು ಆಟ್ರಿಬ್ಯೂಟ್, ಅದಕ್ಕೆ ವ್ಯಾಲ್ಯೂ ಬಂದು ಟೆಕ್ಸ್ಟ್. ಸೊ ಇದ್ರ ಮೀನಿಂಗ್ ಇಲ್ಲಿದೆ ನೋಡಿ. ಇಟ್ ಇಸ್ ಪಾಸಿಬಲ್ ಟು ಸ್ಟೈಲ್ HTML ಎಲಿಮೆಂಟ್ಸ್ ದಟ್ ಹ್ಯಾವ್ ಸ್ಪೆಸಿಫಿಕ್ ಆಟ್ರಿಬ್ಯೂಟ್ಸ್ ಆರ್ ಆಟ್ರಿಬ್ಯೂಟ್ ವ್ಯಾಲ್ಯೂಸ್. ನಾನು ಈ ಆಟ್ರಿಬ್ಯೂಟ್ ಮತ್ತೆ ಆಟ್ರಿಬ್ಯೂಟ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಈ ಇನ್ಪುಟ್ ಬಾಕ್ಸ್ಗೆ ಸ್ಟೈಲ್ ಬರೀಬಹುದು. ಅದು ಹೇಗೆ ಬರೆಯೋದು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ಪುಟ್ ಟ್ಯಾಗ್ ತಗೊಂಡಿದ್ದೀನಿ, ಬ್ರಾಕೆಟ್ ಅಲ್ಲಿ ಆಟ್ರಿಬ್ಯೂಟ್ ಟೈಪ್ ಮತ್ತೆ ಅದ್ರ ವ್ಯಾಲ್ಯೂ ತಗೊಂಡಿದ್ದು ಟೆಕ್ಸ್ಟ್. ಆಮೇಲೆ ಕ್ಲೋಸ್ ಮಾಡಿ ಕರ್ಲಿ ಬ್ರೇಸ್ ಓಪನ್ ಮಾಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಬರ್ತಿದ್ದೀನಿ. ಅದೇ ರೀತಿ ಬಟನ್ಗೆ ಇನ್ಪುಟ್ ಟೈಪ್ ಬಟನ್, ಇಲ್ಲಿ ಅಬ್ಸರ್ವ್ ಮಾಡಿ ಟೆಕ್ಸ್ಟ್ ಯೂಸ್ ಮಾಡ್ತಿಲ್ಲ ಬಟನ್, ಯಾಕಂದ್ರೆ ನಾವು ಟೈಪ್ ಇನ್ಪುಟ್ ಟೈಪ್ ಬಟನ್ ಬರೀಬೇಕು. ಸೊ ಅದಕ್ಕೆ ಟೈಪ್ ಇಸ್ ಈಕ್ವಲ್ ಟು ಬಟನ್, ಬ್ಯಾಕ್ ಗ್ರೌಂಡ್ ಕಲರ್ ರೆಡ್. ಸೊ ಇದರಿಂದ ಏನು ಅರ್ಥ ಆಯ್ತು ನಿಮಗೆ ಅಂತಂದ್ರೆ ನಾವು ಒಂದು HTML ಎಲಿಮೆಂಟ್ ನ ಆಟ್ರಿಬ್ಯೂಟ್ಸ್ ಯೂಸ್ ಮಾಡ್ಕೊಂಡು ಸ್ಟೈಲ್ ಮಾಡಬಹುದು, ಆಟ್ರಿಬ್ಯೂಟ್ ಮತ್ತೆ ಆಟ್ರಿಬ್ಯೂಟ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಸ್ಟೈಲ್ ಮಾಡಬಹುದು. ಸೊ ಇದು ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂತೀನಿ ಒಂದು HTML ಎಲಿಮೆಂಟ್ ನ ಆಟ್ರಿಬ್ಯೂಟ್ಸ್ ಯೂಸ್ ಮಾಡ್ಕೊಂಡು ಹೇಗೆ ಸ್ಟೈಲ್ ಮಾಡೋದು ಅಂತ. ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ನ ಹೇಗೆಲ್ಲ ಯೂಸ್ ಮಾಡಬೇಕು ಅಂತ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾವು ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಜೊತೆ ಕೆಲವು ಸಿಂಬಲ್ಸ್ ನ ಯೂಸ್ ಮಾಡಬಹುದು. ಆ ಸಿಂಬಲ್ಸ್ ನ ಯೂಸ್ ಮಾಡಿದ್ರೆ ಏನೆಲ್ಲ ಆಗುತ್ತೆ, ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಜಸ್ಟ್ ನಿಮಗೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಅದನ್ನ ಸಿಂಬಲ್ಸ್ ಹಾಕಿದ್ದೀನಿ, ಅದು ಯೂಸ್ ಮಾಡಿದ್ರೆ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದ್ರ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಸೊ ಜಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಥಿಯರಿ ಅರ್ಥ ಆಗಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಡೆಮೋದಲ್ಲಿ ನಿಮಗೆ ಕ್ಲಿಯರ್ ಆಗಿ 100% ಅರ್ಥ ಮಾಡಿಸ್ತೀನಿ. ನೋಡಿ ಇಲ್ಲಿ ಆಟ್ರಿಬ್ಯೂಟ್, ನಾವು ಒಂದು ಎಲಿಮೆಂಟ್ ನ ಬರೀ ಆಟ್ರಿಬ್ಯೂಟ್ ಇಂದ ಸೆಲೆಕ್ಟ್ ಮಾಡಬಹುದು. ಸೊ ಈ ತರ ನಾವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಸೆಲೆಕ್ಟ್ಸ್ ಎಲಿಮೆಂಟ್ಸ್ ವಿತ್ ಸ್ಪೆಸಿಫೈಡ್ ಆಟ್ರಿಬ್ಯೂಟ್. ಅದೇ ರೀತಿಯಲ್ಲಿ ಆಟ್ರಿಬ್ಯೂಟ್ ಅಂಡ್ ವ್ಯಾಲ್ಯೂ, ನೀವು ಒಂದು ಎಲಿಮೆಂಟ್ ನ ಆಟ್ರಿಬ್ಯೂಟ್ ವಿತ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಬಹುದು. ಅದೇ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿಕೊಟ್ಟಿರೋದು. ಮತ್ತೆ ಇಲ್ಲಿಂದ ಸ್ವಲ್ಪ ಚೇಂಜ್ ಆಗುತ್ತೆ, ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆಟ್ರಿಬ್ಯೂಟ್ ಟಿಲ್ಟೆಡ್ ಸಿಂಬಲ್ ಇಸ್ ಈಕ್ವಲ್ ಟು ವ್ಯಾಲ್ಯೂ, ಈ ತರ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆಟ್ರಿಬ್ಯೂಟ್ ಜೊತೆ ಈ ಸಿಂಬಲ್ ಯೂಸ್ ಮಾಡಿದ್ರೆ ಅಂದ್ರೆ ಇಟ್ ಸೆಲೆಕ್ಟ್ಸ್ ಅನ್ ಎಲಿಮೆಂಟ್ಸ್ ವಿತ್ ಅನ್ ಆಟ್ರಿಬ್ಯೂಟ್ ವ್ಯಾಲ್ಯೂ ಕಂಟೈನಿಂಗ್ ಅ ಸ್ಪೆಸಿಫಿಕ್ ವರ್ಡ್. ಅಂದ್ರೆ ಆಟ್ರಿಬ್ಯೂಟ್ ವ್ಯಾಲ್ಯೂ ಒಂದು ಸ್ಪೆಸಿಫಿಕ್ ವರ್ಡ್ ಇರಬೇಕು. ಆ ಸ್ಪೆಸಿಫಿಕ್ ವರ್ಡ್ ಇದ್ರೆ ಸಾಕು, ನಾವು ಒಂದು HTML ಎಲಿಮೆಂಟ್ ಗೆ ಸ್ಟೈಲ್ ಬರೀಬಹುದು. ನಿಮ್ಗೆ ಇಲ್ಲಿ ಥಿಯರಿ ಅರ್ಥ ಆಗಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಸೊ ಜಸ್ಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ, ಥಿಯರಿ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಆಟ್ರಿಬ್ಯೂಟ್ ಟಿಲ್ಟೆಡ್ ಸಿಂಬಲ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನೂ ತುಂಬಾ ಇದೆ ನೋಡಿ. ಇಲ್ಲಿ ಆಟ್ರಿಬ್ಯೂಟ್, ಇದಕ್ಕೆ ಪೈಪ್ಲೈನ್ ಅಂತ ಕರಿತೀವಿ, ಇಸ್ ಈಕ್ವಲ್ ಟು ವ್ಯಾಲ್ಯೂ. ಈ ತರ ತಗೊಂಡ್ರೆ ಏನಾಗುತ್ತೆ, ಇಟ್ ಸೆಲೆಕ್ಟ್ಸ್ ಅನ್ ಎಲಿಮೆಂಟ್ಸ್ ವಿತ್ ಸ್ಪೆಸಿಫೈಡ್ ಆಟ್ರಿಬ್ಯೂಟ್ ಸ್ಟಾರ್ಟಿಂಗ್ ವಿತ್ ಸ್ಪೆಸಿಫೈಡ್ ವ್ಯಾಲ್ಯೂ. ಓಕೆ, ಅದೇ ರೀತಿ ಕ್ಯಾಪ್ ಅಂತೀವಿ, ಇದಕ್ಕೆ ಇಸ್ ಈಕ್ವಲ್ ಟು ವ್ಯಾಲ್ಯೂ, ಸೆಲೆಕ್ಟ್ ಎಲಿಮೆಂಟ್ಸ್ whose attribute value begins with a specified value.
ಅಂಡ್ ಡಾಲರ್ ಇದೆ ಮತ್ತೆ ಆಸ್ಟಸ್ ಕೀ ಇದೆ. ಡಾಲರ್ ಇದ್ರೆ ಏನಾಗುತ್ತೆ, ಸೆಲೆಕ್ಟ್ಸ್ ಅನ್ ಎಲಿಮೆಂಟ್ ಹೂಸ್ ಆಟ್ರಿಬ್ಯೂಟ್ ವ್ಯಾಲ್ಯೂ ಎಂಡ್ಸ್ ವಿತ್ ದ ಸ್ಪೆಸಿಫೈಡ್ ವ್ಯಾಲ್ಯೂ. ನೋಡಿ ಇಲ್ಲಿ ಇಟ್ ಎಂಡ್ಸ್ ವಿತ್, ಬಟ್ ಇಲ್ಲಿ ಬಂದು ಇಟ್ ವ್ಯಾಲ್ಯೂ ಬಿಗಿನ್ಸ್ ವಿತ್, ಯಾವುದು ಕ್ಯಾಪ್, ಡಾಲರ್ಗೆ ಎಂಡ್ಸ್ ವಿತ್. ಅದೇ ರೀತಿ ಆಸ್ಟಸ್ ಕೀ ಇತ್ತಂದ್ರೆ ಸೆಲೆಕ್ಟ್ಸ್ ಅನ್ ಎಲಿಮೆಂಟ್ ಹೂಸ್ ಆಟ್ರಿಬ್ಯೂಟ್ ವ್ಯಾಲ್ಯೂ ಕಂಟೈನ್ಸ್ ಅ ಸ್ಪೆಸಿಫಿಕ್ ವ್ಯಾಲ್ಯೂ. ಸೊ ಟೋಟಲಿ ಇಲ್ಲಿ ನೋಡಿ ಎಷ್ಟಿದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಟೋಟಲಿ ನಾವು ಒಂದು ಆಟ್ರಿಬ್ಯೂಟ್ ಮತ್ತೆ ವ್ಯಾಲ್ಯೂ ಜೊತೆ 5 ಸಿಂಬಲ್ ಹಾಕ್ಬೋದು, ಸಾರಿ 4 ಸಿಂಬಲ್ ಹಾಕ್ಬೋದು. ಯಾವಪ್ಪ ಅಂತ ಅಂದ್ರೆ ಪೈಪ್ಲೈನ್, ಕ್ಯಾಪ್, ಡಾಲರ್, ಆಸ್ಟಸ್ ಕೀ ಮತ್ತೆ ಇನ್ನೊಂದು ಈ ಟಿಲ್ಟೆಡ್ ಸಿಂಬಲ್. ಸೊ ಈ 4 ಸಿಂಬಲ್ಸ್ ಹಾಕಿದಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ, ನಾವು ಒಂದು ಎಲಿಮೆಂಟ್ ನ ಯಾವೆಲ್ಲ ರೀತಿ ಸೆಲೆಕ್ಟ್ ಮಾಡ್ಬೋದು ಅದು ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಜಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಾಕು, ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡೆಮೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಡೆಮೋ ನೋಡೋಣ. ನಾನು ಆಡಿಯೋ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಂದು HTML ಫೈಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಡೆಮೋ.html ಮತ್ತು ಡೆಮೋ.css ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಡೆಮೋ.css ಫೈಲ್ನ ನನ್ನ HTML ಫೈಲ್ಗೆ ಲಿಂಕ್ ಕೊಟ್ಟಿದ್ದೀನಿ. ಯಾಕಪ್ಪ ಅಂದರೆ ನಾನು ಏನೇ ಸ್ಟೈಲ್ಸ್ ಇಲ್ಲಿ ಬರೆದ್ರು ಅದನ್ನ HTML ಫೈಲ್ಗೆ ಅಪ್ಲೈ ಆಗಬೇಕು. ಸೊ ಇವಾಗ ಏನು ಮಾಡೋಣ, ಥಿಯರಿಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ, ಯಾವುದಪ್ಪ ಅಂತಂದರೆ ಇನ್ಪುಟ್ ಟೈಪ್ ಟೆಕ್ಸ್ಟ್ ಮತ್ತು ಇನ್ಪುಟ್ ಟೈಪ್ ಬಟನ್. ಸೊ ನಾವು ಇವಾಗ ಅದನ್ನ ಆ ಫಾರ್ಮ್ನ ಇಲ್ಲಿ ತೊಗೊಳ್ಳೋಣ ಫಸ್ಟು, ಆಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಫಾರ್ಮ್ ತೊಗೊತೀವಿ. ಇಲ್ಲಿ ಈ ಫಾರ್ಮಲ್ಲಿ ಆಕ್ಷನ್ ಆಟ್ರಿಬ್ಯೂಟ್ ಬರುತ್ತೆ, ಅದು ಸದ್ಯಕ್ಕೆ ನಮಗೆ ಬೇಡ, ರಿಮೂವ್ ಮಾಡೋಣ. ಇದರೊಳಗಡೆ ಲೇಬಲ್ ಹಾಕೋಣ. ಲೇಬಲ್ ಏನಪ್ಪ ಲೇಬಲ್ ಅಂತ ಅಂದರೆ ಫಸ್ಟ್ ನೇಮ್ ಲೇಬಲ್ ಆಯಿತು. ಅದೇ ರೀತಿ ಇನ್ಪುಟ್ ಟೈಪ್ ಟೆಕ್ಸ್ಟ್, ಇಲ್ಲಿ ಕೂಡ ಬ್ರೇಕ್ ಲೈನ್ ಹಾಕೋಣ, ಯಾಕಂದರೆ ನಮ್ಮ ಫಾರ್ಮ್ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವ, ಅದಕ್ಕೋಸ್ಕರ. ಅದೇ ರೀತಿ ಇನ್ಪುಟ್ ಟೈಪ್ ಬಟನ್, ಇದಕ್ಕೆ ವ್ಯಾಲ್ಯೂ ಕೊಡೋಣ SUBMIT ಸಬ್ಮಿಟ್ ಅಂತ. ಸೊ ನೋಡಿ ನಾವು ಒಂದು ಫಾರ್ಮ್ ತೊಗೊಂಡಿದ್ದೀವಿ, ಅದರೊಳಗಡೆ ಫಸ್ಟ್ ನೇಮ್ ಇದೆ, ಅದಕ್ಕೆ ಇನ್ಪುಟ್ ಟೈಪ್ ಟೆಕ್ಸ್ಟ್ ಕೊಟ್ಟಿದ್ದೀವಿ, ಇನ್ಪುಟ್ ಟೈಪ್ ಬಟನ್ ತೊಗೊಂಡಿದ್ದೀವಿ ಸಬ್ಮಿಟ್ ಮಾಡೋದಕ್ಕೆ. ಸೊ ಇದನ್ನ ರನ್ ಮಾಡೋಣ ಬ್ರೌಸರ್ ಯಾವ ರೀತಿ ಕಾಣುತ್ತೆ ಅಂತ. ಸೊ ಡೆಸ್ಕ್ಟಾಪ್ಗೆ ಹೋಗ್ತೀನಿ, ಯಾಕಂದರೆ ನನ್ನ CSS ಫೈಲ್ ಇರೋದಲ್ಲೇ. ಡಬಲ್ ಕ್ಲಿಕ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನನ್ನ ಫಾರ್ಮ್ ಬಂದಿದೆ, ಫಸ್ಟ್ ನೇಮ್ ಒಂದು ಟೆಕ್ಸ್ಟ್ ಬಾಕ್ಸ್ ಇದೆ, ಇಲ್ಲಿ ನನ್ನ ನೇಮ್ ಎಂಟರ್ ಮಾಡ್ಬೋದು ಏನು ಬೇಕಾದರೂ. ಅದೇ ರೀತಿ ಎಂಟರ್ ಮಾಡಾದ್ಮೇಲೆ ಸಬ್ಮಿಟ್ ಮಾಡೋದಕ್ಕೆ ಒಂದು ಸಬ್ಮಿಟ್ ಬಟನ್ ಇದೆ. ಇವಾಗ ನಾವೇನು ಕಲಿತಾ ಇದೀವಿ, ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಕಲಿತಾ ಇದೀವಿ. ಸೊ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಯೂಸ್ ಮಾಡಿಕೊಂಡು ನನ್ನ ಫಾರ್ಮ್ ಇದರಲ್ಲಿ ಫಸ್ಟ್ ನೇಮ್ ಟೆಕ್ಸ್ಟ್ ಬಾಕ್ಸ್ ಇದೆ, ಒಂದು ಸಬ್ಮಿಟ್ ಬಟನ್ ಇದೆ ಅಲ್ವಾ, ಇದಕ್ಕೆ ನಾನು ಸ್ಟೈಲ್ಸ್ ಅಪ್ಲೈ ಮಾಡಬೇಕು. ಏನು ಸ್ಟೈಲ್ಸ್ ಅಪ್ಲೈ ಮಾಡಬೇಕು ಅಂದರೆ, ಈ ಟೆಕ್ಸ್ಟ್ ಬಾಕ್ಸ್ಗೆ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಕೊಡಬೇಕು, ಅದೇ ರೀತಿ ಈ ಬಟನ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಯೆಲ್ಲೋ ಕೊಡಬೇಕು. ಸೊ ಅದನ್ನ ಹೇಗೆ ಮಾಡೋದು, ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಯೂಸ್ ಮಾಡಿಕೊಂಡು ಇವಾಗ ನೋಡೋಣ. ಸೊ ವಾಪಸ್ ನಾನು ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇನ್ಪುಟ್ ಅನ್ನೋದು ಒಂದು ಟ್ಯಾಗ್, ಅದರಲ್ಲಿ ಒಂದು ಆಟ್ರಿಬ್ಯೂಟ್ ಇದೆ ಟೈಪ್, ಓಕೆ, ಮತ್ತೆ ವ್ಯಾಲ್ಯೂ ಇದೆ ಟೆಕ್ಸ್ಟ್ ಅಂತ. ಸೊ ಈ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ನಾವು ಯೂಸ್ ಮಾಡಿಕೊಂಡು ನಾವು ಇನ್ಪುಟ್ ಟ್ಯಾಗ್ಗೆ ಸ್ಟೈಲ್ ಬರೀಬೇಕು. ಸೊ ಏನು ಮಾಡ್ತೀನಿ, ಆಸ್ ಆಫ್ ನಾವು ಇದನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡೆ ವಾಪಸ್ ನಮ್ಮ CSS ಫೈಲ್ಗೆ ಹೋಗಿ ನಾವು ಯಾವ ಟ್ಯಾಗ್ಗೆ ಬರೀತಿರೋದು ಆ ಟ್ಯಾಗ್ನ ತಗೋಬೇಕು. ಇನ್ಪುಟ್ ಟ್ಯಾಗ್ ಸ್ಕ್ವೇರ್ ಬ್ರಾಕೆಟ್ಸ್ ಓಪನ್ ಮಾಡಿ ನಮ್ಮ ಆಟ್ರಿಬ್ಯೂಟ್ ಯಾವುದಿದೆ ಅದನ್ನ ತಗೋಬೇಕು. ಟೈಪ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಏನಪ್ಪ ಅದಕ್ಕೆ ಅಂತಂದ್ರೆ ಟೆಕ್ಸ್ಟ್. ಸೊ ನಾವೇನು ಮಾಡ್ತಾ ಇದೀವಿ, ಇನ್ಪುಟ್ ಟ್ಯಾಗ್ ತಗೊಂತಿದೀವಿ, ಅದರಲ್ಲಿ ಯಾವ ಆಟ್ರಿಬ್ಯೂಟ್ ಟೈಪ್ ಇದೆ ಮತ್ತೆ ಅದಕ್ಕೆ ವ್ಯಾಲ್ಯೂ ಟೆಕ್ಸ್ಟ್ ಇದೆ, ಅದಕ್ಕೆ ಸ್ಟೈಲ್ಸ್ನ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಇವಾಗ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಕೊಡ್ತೀನಿ. ಸೊ ಈ ರೀತಿ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಓಕೆನಾ, ಇದು ಸೆಲೆಕ್ಟ್ ಆಗುತ್ತೆ. ಓಕೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಅಪ್ಲೈ ಆಗುತ್ತೆ. ಅದೇ ರೀತಿ ನಮ್ದು ಇನ್ನೊಂದು ಇನ್ಪುಟ್ ಟ್ಯಾಗ್ ಇದೆ, ಬಟ್ ಅದಕ್ಕೆ ಟೈಪ್ ಬಟನ್ ಇದೆ, ಇದಕ್ಕೂ ಸ್ಟೈಲ್ಸ್ ಬರೆಯೋಣ. ವೆರಿ ಸಿಂಪಲ್. ಏನು ಮಾಡಬೇಕು ಅಂತಂದ್ರೆ, ಇನ್ಪುಟ್ ಟ್ಯಾಗ್ ತಗೋಬೇಕು, ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇರಬೇಕು, ಟೈಪ್ ಆಟ್ರಿಬ್ಯೂಟ್ ಇದೆ ಅಂತ. ಬಟ್ ಟೈಪ್ ಆಟ್ರಿಬ್ಯೂಟ್ಗೆ ವ್ಯಾಲ್ಯೂ ಡಿಫರ್ ಆಗುತ್ತೆ. ಏನಪ್ಪ ವ್ಯಾಲ್ಯೂ ಅಂದ್ರೆ ಬಟನ್ ಆಗುತ್ತೆ. ಸೊ ಇವಾಗ ಈ ಬಟನ್ಗೆ ಬ್ಯಾಕ್ಗ್ರೌಂಡ್ ಕಲರ್ ನಾವು ರೆಡ್ ಅಪ್ಲೈ ಮಾಡಬೇಕು, ಅದನ್ನ ಅಪ್ಲೈ ಮಾಡೋಣ. ನೋಡಿ ನಾವು ಸ್ಟೈಲ್ಸ್ ಬರ್ದಿದ್ದೀವಿ. ಇವಾಗ ನಮ್ಮ ಬ್ರೌಸರ್ಗೆ ವಾಪಸ್ ಹೋಗಿ ನಾವು ರಿಫ್ರೆಶ್ ಮಾಡಿದ್ರೆ ಈ ಸ್ಟೈಲ್ಸ್ ಅಪ್ಲೈ ಆಗಿರಬೇಕು. ನೋಡೋಣ ಅಪ್ಲೈ ಆಗಿದೆಯಾ ಅಂತ. ನೋಡಿ ಅಪ್ಲೈ ಆಗಿದೆ. ನಮ್ಮ ಟೆಕ್ಸ್ಟ್ ಬಾಕ್ಸ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಬಂದಿದೆ, ನಮ್ಮ ಬಟನ್ಗೆ ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಬಂದಿದೆ. ಸೊ ಇದರಿಂದ ಏನು ಅರ್ಥ ಆಯಿತು ಅಂತಂದ್ರೆ, ನಾವು ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ ಯೂಸ್ ಮಾಡಿಕೊಂಡು ಒಂದು HTML ಎಲಿಮೆಂಟ್ಗೆ ಈಸಿಯಾಗಿ ಸ್ಟೈಲ್ ಮಾಡ್ಬೋದು. ಸೊ ಅದನ್ನ ನಾನು ನಿಮಗೆ ಇವಾಗ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನು ಕೆಲವು ಎಕ್ಸಾಂಪಲ್ಸ್ ಇದೆ, ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ. ಅದಕ್ಕೋಸ್ಕರ ನೋಟ್ಸ್ ಕೂಡ ಮಾಡಿದ್ದೀನಿ. ಸೊ ಆಸ್ ಆಫ್ ನಾವು ಜಸ್ಟ್ ಕಲ್ತಿದ್ದಿದೆ ಏನಪ್ಪಾ ಅಂದ್ರೆ, ಆಟ್ರಿಬ್ಯೂಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ. ನೋಡಿ ಇಲ್ಲಿ ಆಟ್ರಿಬ್ಯೂಟ್ ಈಸ್ ಈಕ್ವಲ್ ಟು ಟೈಪ್ ಅಂಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಬಟನ್. ಅದನ್ನ ಇವಾಗ ಕಲ್ತಿದೀವಿ. ಸೊ ಫಸ್ಟ್ ಒಂದು ಮುಗ್ದಿದೆ. ನಾನು ನಿಮಗೆ ಥಿಯರಿಲಿ ಎಕ್ಸ್ಪ್ಲೈನ್ ಮಾಡಿದೆ, ಆಟ್ರಿಬ್ಯೂಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಜೊತೆ ಕೆಲವು ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ. ಯಾವುದು ಅಂತ ನೋಡಿ ಇಲ್ಲಿ, ಈ ಸಿಂಬಲ್, ಇದು ಟಿಲ್ಟೆಡ್, ಇದು ಪೈಪ್ಲೈನ್, ಇದು ಕ್ಯಾಪ್, ಇದು ಡಾಲರ್ ಮತ್ತೆ ಇದು ಆಸ್ಟಸ್ ಕೀ. ಸೊ ಈ ಸಿಂಬಲ್ಸ್ ನ ಯೂಸ್ ಮಾಡಿಕೊಂಡು ನಾವು ಆಟ್ರಿಬ್ಯೂಟ್ಸ್ ನ ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಬೋದು ಅದನ್ನ ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಸಿಂಬಲ್ ನ ಕಲಿತಾ ಹೋಗೋಣ. ಯಾವ್ದಪ್ಪ ಫಸ್ಟ್ ಸಿಂಬಲ್ ಅಂತ ಅಂದ್ರೆ ಟಿಲ್ಟೆಡ್ ಸಿಂಬಲ್. ನಾವು ಆಟ್ರಿಬ್ಯೂಟ್ ಟಿಲ್ಟೆಡ್ ಇಸ್ ಈಕ್ವಲ್ ಟು ವ್ಯಾಲ್ಯೂ. ನಾವು ಈ ರೀತಿ ಒಂದು ಎಲಿಮೆಂಟ್ ನ ಸೆಲೆಕ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದೇನ್ ಮಾಡುತ್ತೆ, ಇಟ್ ಸೆಲೆಕ್ಟ್ಸ್ ದ ಆಟ್ರಿಬ್ಯೂಟ್ ವ್ಯಾಲ್ಯೂ ಕಂಟೈನಿಂಗ್ ಅ ಸ್ಪೆಸಿಫಿಕ್ ವರ್ಡ್.
ಓಕೆನಾ. ಸೊ ಅದೇನು ಅಂತ ನಿಮ್ಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ಸೊ ವಾಪಸ್ ಡೆಮೋ.html ಫೈಲ್ಗೆ ಹೋಗೋಣ. ಇಲ್ಲಿ ಫಾರ್ಮ್ ರಿಮೂವ್ ಮಾಡಿ 3 ಪ್ಯಾರಾಗ್ರಾಫ್ ತಗೊಳ್ಳೋಣ. ಪ್ಯಾರಾಗ್ರಾಫ್ ಹಲೋ ವರ್ಲ್ಡ್. ಓಕೆ, ಅದೇ ರೀತಿ ಕಾಪಿ ಪೇಸ್ಟ್ ಮಾಡ್ತೀನಿ ಜಸ್ಟ್ ಟೈಮ್ ಸೇವ್ ಮಾಡೋದಕ್ಕೆ. ಬಟ್ ನೀವು ಟೈಪ್ ಮಾಡ್ತಾ ಹೋಗಿ, ಅವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಡಿಬಗ್ ಕೋಡಿಂಗ್, ಇನ್ನೊಂದು ಹಲೋ ಸ್ಟೂಡೆಂಟ್ಸ್, ಸೇವ್ ಮಾಡಿದೆ. ಸೊ ವಾಪಸ್ ನಮ್ಮ CSS ಫೈಲ್ಗೆ ಹೋಗಿ ಇಲ್ಲಿ ಸ್ಟೈಲ್ಸ್ನ ರಿಮೂವ್ ಮಾಡೋಣ, ಇದು ನಮಗೆ ಬೇಕಿಲ್ಲ ಸದ್ಯಕ್ಕೆ. ಸೊ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಟಿಲ್ಡೆಡ್ ಸಿಂಬಲ್ ಯೂಸ್ ಮಾಡಿದ್ರೆ ಏನು ಸೆಲೆಕ್ಟ್ ಮಾಡುತ್ತೆ ಅಂತಂದರೆ ಆಟ್ರಿಬ್ಯೂಟ್ ವ್ಯಾಲ್ಯೂ ಕಂಟೈನಿಂಗ್ ಅ ಸ್ಪೆಸಿಫಿಕ್ ವರ್ಡ್ನ ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಅದನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವಾಗ ಯೂಸ್ ಮಾಡಬೇಕು ಇದನ್ನ ಅಂತ. ನೋಡಿ, ಇಲ್ಲಿ ನಾನು ಕ್ಲಾಸ್ ತೊಗೊತೀನಿ. ಕ್ಲಾಸ್ ಈಸ್ ಈಕ್ವಲ್ ಟು ಸ್ಯಾಂಪಲ್. ಸೊ ಏನು ಮಾಡೋಣ, ಇದನ್ನ ತಗೊಳ್ಳೋಣ, ಇಲ್ಲಿ ಪೇಸ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ಇದರೊಳಗಡೆ ಓಕೆ, ಸೇವ್ ಮಾಡಿದೆ. ಸೊ ವಾಪಸ್ ನಾವೇನು ಮಾಡೋಣ, ಇವಾಗ ಡೆಮೋ.css ಫೈಲ್ಗೆ ಹೋಗಿ ಆಟ್ರಿಬ್ಯೂಟ್ ಸೆಲೆಕ್ಟರ್ ಯೂಸ್ ಮಾಡಿಕೊಂಡ್ರು ನಾವು ಸ್ಟೈಲ್ಸ್ ಬರೋಣ ಈ ಪ್ಯಾರಾಗ್ರಾಫ್ಗೆ. ಸೊ ಕ್ಲಾಸ್ ಅನ್ನೋದು ಆಟ್ರಿಬ್ಯೂಟ್, ಅದಕ್ಕೆ ವ್ಯಾಲ್ಯೂ ಬಂದು ಸ್ಯಾಂಪಲ್. ಸೊ ಆಟ್ರಿಬ್ಯೂಟ್ ಸೆಲೆಕ್ಟರ್ ಯೂಸ್ ಮಾಡೋಣ, ಕ್ಲಾಸ್ ಸ್ಯಾಂಪಲ್. ಓಕೆ, ಸೊ ಇವಾಗ ಸ್ಟೈಲ್ಸ್ ಬರೆಯೋಣ. ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಬೇಕು ಅಂತ. ಸೊ ನಾವೇನು ಮಾಡಿದ್ವಿ, ನಮಗೆ ಗೊತ್ತಿದೆ ಆಟ್ರಿಬ್ಯೂಟ್ ಸೆಲೆಕ್ಟರ್ಸ್ನ ಯೂಸ್ ಮಾಡಬೇಕು ಅಂತ. ಕ್ಲಾಸ್ ಆಟ್ರಿಬ್ಯೂಟ್ ಆಗುತ್ತೆ, ವ್ಯಾಲ್ಯೂ ಸ್ಯಾಂಪಲ್ ಆಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಸ್ಟೈಲ್ ಬರ್ದಿದ್ದೀವಿ. ವಾಪಸ್ ನಮ್ಮ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ, ಔಟ್ಪುಟ್ ಬರ್ತಾ ಇದೆಯಾ ಅಂತ. ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಹಲೋ ವರ್ಲ್ಡ್, ಹಲೋ ಡಿಬಗ್ ಕೋಡಿಂಗ್ ಆ್ಯಂಡ್ ಹಲೋ ಸ್ಟೂಡೆಂಟ್ಸ್ ಎಲ್ಲದಕ್ಕೂ ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಅಪ್ಲೈ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ನಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಒಂದು ಪ್ಯಾರಾಗ್ರಾಫ್ಗೆ ಅಥವಾ ಒಂದು HTML ಎಲಿಮೆಂಟ್ಗೆ ಮಲ್ಟಿಪಲ್ ಕ್ಲಾಸ್ ವ್ಯಾಲ್ಯೂಸ್ನ ಕೊಡ್ಬೋದು ಅಂತ. ನಾನು ಇವಾಗ ಏನು ಮಾಡ್ತೀನಿ, ಇಲ್ಲಿ ಕ್ಲಾಸ್ ಡೆಮೋ ಅಂತ ತಗೊತೀನಿ. ಇನ್ನೊಂದು ಇಲ್ಲಿ ಕೂಡ ಐಫನ್ ಡೆಮೋ ಅಂತ ತಗೊತೀನಿ. ಓಕೆ, ಅಬ್ಸರ್ವ್ ಮಾಡ್ಬೋದು. ನಾನು ವಾಪಸ್ ಹೋಗಿ ರಿಫ್ರೆಶ್ ಮಾಡಿದಾಗ ಔಟ್ಪುಟ್ ಏನಾಗುತ್ತೆ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬರೀ ಅಲೋ ಡಿಬಗ್ ಕೋಡಿಂಗ್ ಮಾತ್ರ ಸ್ಟೈಲ್ಸ್ ಅಪ್ಲೈ ಆಗ್ತಿದೆ, ಮಿಕ್ಕಿದೆರಡಕ್ಕೆ ಅಪ್ಲೈ ಆಗ್ತಾ ಇಲ್ಲ. ಸ್ಯಾಂಪಲ್ ಡೆಮೋ ಮತ್ತು ಸ್ಯಾಂಪಲ್ ಐಫನ್ ಡೆಮೋ. ಏನಕ್ಕೆ ಅಂತಂದರೆ ನಾವು ನಮ್ಮ ಆಟ್ರಿಬ್ಯೂಟ್ಗೆ ಹೇಳ್ತಾ ಇದ್ದೀವಿ ಕ್ಲಾಸ್ ಈಸ್ ಈಕ್ವಲ್ ಟು ಸ್ಯಾಂಪಲ್. ಆ ವ್ಯಾಲ್ಯೂ ಸ್ಯಾಂಪಲ್ ಅನ್ನೋ ವ್ಯಾಲ್ಯೂ ಮಾತ್ರ ಯಾವುದಕ್ಕಿದೆ ಅದಕ್ಕೆ ಮಾತ್ರ ಸ್ಟೈಲ್ಸ್ ಅಪ್ಲೈ ಮಾಡುವಂತ. ಸೊ ಹಾಗಾಗಿ ಇದಕ್ಕೆ ಮಾತ್ರ ಅಪ್ಲೈ ಆಗ್ತಿದೆ. ಬಟ್ ಈ ಥರ ಸಿನಾರಿಯೋಸ್ ಕೂಡ ಬರುತ್ತೆ ಅಲ್ವಾ, ನಾವು ಕೋಡಿಂಗ್ ಮಾಡುವಾಗ ಒಂದು ಕ್ಲಾಸ್ಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಪಾಸ್ ಮಾಡ್ಬೋದು. ಆ್ಯಂಡ್ ಈ ಥರ ಪಾಸ್ ಮಾಡೋದು ಸ್ಯಾಂಪಲ್ ಐಫನ್ ಡೆಮೋ ಅಂತಲೂ ಪಾಸ್ ಮಾಡ್ಬೋದು. ಇವಾಗ ನಾವೇನು ಮಾಡಬೇಕು, ನಾವು ಈ ಟಿಲ್ಡೆಡ್ ಸಿಂಬಲ್ನ ಯೂಸ್ ಮಾಡಬೇಕಾಗತ್ತೆ. ಟಿಲ್ಡೆಡ್ ಸಿಂಬಲ್ ಯೂಸ್ ಮಾಡಿದ್ರೇನು, ಆಟ್ರಿಬ್ಯೂಟ್ ವ್ಯಾಲ್ಯೂ ಕಂಟೈನಿಂಗ್ ಎ ಸ್ಪೆಸಿಫಿಕ್ ವರ್ಡ್. ನಿಮ್ಮ ಕ್ಲಾಸ್ಗೆ ಎಷ್ಟೇ ವ್ಯಾಲ್ಯೂಸ್ ಇದ್ರೂ ಟಿಲ್ಡೆಡ್ ಸಿಂಬಲ್ ಯೂಸ್ ಮಾಡಿದಾಗ ಅದು ಸ್ಪೆಸಿಫಿಕ್ ವರ್ಡ್ನ ಹುಡುಕುತ್ತೆ. ನಾವು ಯಾವುದಿಲ್ಲಿ ಕೊಟ್ಟಿದ್ದೀವಿ ಆ ವರ್ಡ್ನ ಹುಡುಕುತ್ತೆ. ಆ ವರ್ಡ್ ಇದ್ರೆ ಸಾಕು, ಅದು ಅಪ್ಲೈ ಮಾಡುತ್ತೆ. ಸೊ ವಾಪಸ್ ಹೋಗೋಣ, ಇಲ್ಲಿ ಏನು ಮಾಡೋಣ, ಟಿಲ್ಡೆಡ್ ಸಿಂಬಲ್ನ ಯೂಸ್ ಮಾಡೋಣ. ಸೇವ್ ಮಾಡ್ತೀನಿ. ವಾಪಸ್ ಹೋಗಿ ಬ್ರೌಸರ್ ರಿಫ್ರೆಶ್ ಮಾಡಿದಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಒನ್ಗೆ ಅಪ್ಲೈ ಆಯಿತು, ಬಟ್ ಸ್ಟಿಲ್ ಥರ್ಡ್ ಒನ್ಗೆ ಅಪ್ಲೈ ಆಗ್ತಿಲ್ಲ. ಏನಕ್ಕಪ್ಪ ಅಂತ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಟಿಲ್ಡೆಡ್ ಸಿಂಬಲ್ ಏನು ಮಾಡುತ್ತೆ, ಇಟ್ ಸೆಲೆಕ್ಟ್ಸ್ ದ ಸ್ಪೆಸಿಫೈಡ್ ವರ್ಡ್. ಬಟ್ ಇಲ್ಲಿ ಸ್ಯಾಂಪಲ್ ಐಫನ್ ಡೆಮೋ ಇದು ಒಂದು ವರ್ಡ್ ಆಗುತ್ತೆ. ಬರೀ ಸ್ಯಾಂಪಲ್ ಅನ್ನೋದು ಒಂದು ವರ್ಡ್ ಬೇರೆ, ಸ್ಯಾಂಪಲ್ ಐಫನ್ ಡೆಮೋ ಅನ್ನೋದು ಒಂದು ವರ್ಡ್ ಬೇರೆ. ಸೊ ಹಾಗಾಗಿ ಥರ್ಡ್ ಒನ್ ಸೆಲೆಕ್ಟ್ ಆಗ್ತಾ ಇಲ್ಲ. ಸೊ ಅರ್ಥ ಆಯ್ತಲ್ಲ ನಿಮಗೆ ಈ ಟಿಲ್ಡೆಡ್ ಸಿಂಬಲ್ನ ಯೂಸ್ ಮಾಡೋದ್ರ ಏನು ಅಡ್ವಾಂಟೇಜ್ ಅಂತ. ಇಟ್ ಸೆಲೆಕ್ಟ್ಸ್ ದ ಸ್ಪೆಸಿಫೈಡ್ ವರ್ಡ್. ಓಕೆ, ಸೊ ಇದು ಟಿಲ್ಡೆಡ್ ಸಿಂಬಲ್ ಅಡ್ವಾಂಟೇಜ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದಿದೆ ಅದನ್ನ ಕಲಿಯೋಣ. ಆಟ್ರಿಬ್ಯೂಟ್ ಪೈಪ್ಲೈನ್ ಈಸ್ ಈಕ್ವಲ್ ಟು ವ್ಯಾಲ್ಯೂ. ಈ ಥರ ನಾವು ಒಂದು ಎಲಿಮೆಂಟ್ನ ಸೆಲೆಕ್ಟ್ ಮಾಡಿದ್ರೆ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಕೆಲವು ನೋಟ್ಸ್ನ ಇಲ್ಲಿ ಹಾಕಿದ್ದೀನಿ, ಇದು ರಿಲೇಟೆಡ್, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆಟ್ರಿಬ್ಯೂಟ್ ಸ್ಟಾರ್ಟಿಂಗ್ ವಿತ್ ಅ ಸ್ಪೆಸಿಫೈಡ್ ವ್ಯಾಲ್ಯೂ. ಈ ವ್ಯಾಲ್ಯೂ ಇದೆ ನೋಡಿ, ಈ ವ್ಯಾಲ್ಯೂ ಯಾವತ್ತು ಸ್ಟಾರ್ಟಿಂಗಲ್ಲೇ ಇರಬೇಕು. ಆ್ಯಂಡ್ ದ ವ್ಯಾಲ್ಯೂ ಆಸ್ ಟು ಬಿ ಎ ವರ್ಡ್ ಆಗಿರಬೇಕು. ಅವಾಗ ಮಾತ್ರ ನಾವು ಇದನ್ನ ಯೂಸ್ ಮಾಡಿಕೊಂಡು ಒಂದು ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ಬೋದು. ಸೊ ವಾಪಸ್ ಹೋಗೋಣ ಡೆಮೋ.htmlಗೆ. ನಾನು ಇದನ್ನ ಟಿಲ್ಟೆಡ್ ಆಪರೇಟರ್ ಯೂಸ್ ಮಾಡೋದಕ್ಕೆ ತಗೊಂಡಿದ್ದೆ, ಇದನ್ನ ರಿಮೂವ್ ಮಾಡ್ತೀನಿ. ಆಸ್ ಆಫ್ ನಾವು ನಮ್ಗೆ ಇದು ಬೇಕಿಲ್ಲ, ಯಾಕಂದರೆ ನಾವು ಇವಾಗ ಕಲಿತಾ ಇರೋದು ಯಾವ ಆಪರೇಟರ್ ಅಂದರೆ ಪೈಪ್ಲೈನ್ ಆಪರೇಟರ್. ಸೇವ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಸ್ಟೈಲ್ಸ್ ಎಲ್ಲದಕ್ಕೂ ಅಪ್ಲೈ ಆಗ್ತಿದೆ. ಇವಾಗ ನಾನೇನು ಮಾಡ್ತೀನಿ, ಕೆಲವು ಸಿನಾರಿಯೋಸ್ ತೊಗೊತೀನಿ. ಏನಪ್ಪ ಸಿನಾರಿಯೋ ಅಂದರೆ ಪೈಪ್ಲೈನ್ ಆಪರೇಟರ್ ಯೂಸ್ ಮಾಡಿದ್ರೆ ಹೇಗೆ ಔಟ್ಪುಟ್ ಬರುತ್ತೆ, ನಾವು ಯಾವ ರೀತಿ ಒಂದು ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ಬೋದು ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಸ್ಯಾಂಪಲ್ ಇದೆ, ಸ್ಯಾಂಪಲ್ ಆದಮೇಲೆ ಡೆಮೋ ಅಂತ ತೊಗೊತೀನಿ. ಓಕೆ, ಇನ್ನೊಂದು ಸ್ಯಾಂಪಲ್ ಐಫನ್ ಡೆಮೋ ಅಂತ ತೊಗೊತೀನಿ. ಅದೇ ರೀತಿ ಸ್ಯಾಂಪಲ್ ಒಂದು ವರ್ಡ್ ಅದೇ ರೀತಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀನಿ, ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊತೀನಿ.
ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಎಲ್ಲ ಸಿನಾರಿಯೋಗಳು 3 ಪ್ಯಾರಾಗ್ರಾಫ್ ಏನು ತೊಗೊಂಡಿದ್ದೀನಿ ಎಲ್ಲ ಪ್ಯಾರಾಗ್ರಾಫು ಸ್ಯಾಂಪಲ್ ಸ್ಟಾರ್ಟಿಂಗಲ್ಲಿದೆ. ಇವಾಗ ಏನು ಮಾಡೋಣ, ಅದನ್ನ ಲಾಸ್ಟಿಗೆ ಹಾಕೋಣ, ಡೆಮೋ ಐಫನ್ ಸ್ಯಾಂಪಲ್ ಅಂತ ಮಾಡೋಣ. ಅದೇ ರೀತಿ ಇಲ್ಲಿ ಕೂಡ ಡೆಮೋ ಸ್ಯಾಂಪಲ್ ಅಂತ ಹಾಕೋಣ. ಓಕೆ, ಸೊ ನಾವು ಇವಾಗ ಏನು ಯೂಸ್ ಮಾಡಬೇಕು, ಪೈಪ್ಲೈನ್ ಆಪರೇಟರ್ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡೋಣ, ಸೇವ್ ಮಾಡ್ತೀನಿ. ಸೊ ಪೈಪ್ಲೈನ್ ಆಪರೇಟರ್ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ನೋಡಿ ಇಲ್ಲಿ ನೋಟ್ಸಲ್ಲಿ ಹೇಳಿದ್ದೀನಿ, ಆಟ್ರಿಬ್ಯೂಟ್ ಸ್ಟಾರ್ಟಿಂಗ್ ವಿತ್ ಅ ಸ್ಪೆಸಿಫೈಡ್ ವ್ಯಾಲ್ಯೂ. ನೋಡಿ, ಒಂದು ಸ್ಪೆಸಿಫೈಡ್ ವ್ಯಾಲ್ಯೂ ಇರುತ್ತೆ, ಅದು ಸ್ಟಾರ್ಟಿಂಗಲ್ಲೇ ಇರಬೇಕು. ಸೊ ನಮ್ಮ ಸಿನಾರಿಯೋದಲ್ಲಿ ಯಾವುದಪ್ಪ ಕ್ಲಾಸ್ ವ್ಯಾಲ್ಯೂ ತೊಗೊಂಡಿರೋದು ನಾವು ಸ್ಯಾಂಪಲ್. ಈ ಸ್ಯಾಂಪಲ್ ಅನ್ನೋ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ ಇದೆಯಾ? ನೋಡಿ, ಈ 3ಕ್ಕೆ ಮಾತ್ರ ಸ್ಟಾರ್ಟಿಂಗಲ್ಲಿದೆ, ಮಿಕ್ಕಿದ 2ಕ್ಕೆ ಸ್ಟಾರ್ಟಿಂಗಲ್ಲಿ ಇಲ್ಲ. ಆ್ಯಂಡ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂತ ಅಂದರೆ, ದ ವ್ಯಾಲ್ಯೂ ಹ್ಯಾಸ್ ಟು ಬಿ ಎ ವರ್ಲ್ಡ್ ವರ್ಡ್. ಸೊ ನಮ್ಮ ಸಿನಾರಿಯೋದಲ್ಲಿ ವರ್ಲ್ಡ್ ವರ್ಡ್ ಬಂದು ಇದಿದೆ, ಮತ್ತು ಇದು ಸ್ಯಾಂಪಲ್ ಐಫನ್ ಡೆಮೋ ಅದು ಕೂಡ ನಡೆಯುತ್ತೆ. ಬಟ್ ಇದು ವರ್ಲ್ಡ್ ವರ್ಡ್ ಆಗಿಲ್ಲ, ಯಾಕಂದರೆ ಸ್ಯಾಂಪಲ್ ಅನ್ನೋದು ವರ್ಡು, ಡೆಮೋ ಅನ್ನೋದು ಒಂದು ವರ್ಡು. ವರ್ಲ್ಡ್ ವರ್ಡ್ ಅಂದರೆ ಈ ಥರ ಇರಬೇಕಷ್ಟೇ. ನೋಡಿ, ಈ ಥರ ಇರಬೇಕು, ಇದು ವರ್ಲ್ಡ್ ವರ್ಡ್. ಸೊ ಇವಾಗ ನಮಗೆ ಕಂಡೀಷನ್ಸ್ ಗೊತ್ತಿರೋದ್ರಿಂದ ಪೈಪ್ಲೈನ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇದೆರಡು ಮಾತ್ರ ಸ್ಟೈಲ್ಸ್ ಅಪ್ಲೈ ಆಗುತ್ತೆ, ಮಿಕ್ಕಿದ ಯಾವುದಕ್ಕೂ ಸ್ಟೈಲ್ಸ್ ಅಪ್ಲೈ ಆಗಲ್ಲ. ಸೊ ವಾಪಸ್ ಹೋಗ್ಬಿಟ್ಟು ಬ್ರೌಸರ್ ರಿಫ್ರೆಶ್ ಮಾಡೋಣ, ನೋಡೋಣ ಯಾವುದಕ್ಕೆ ಅಪ್ಲೈ ಆಗಿದೆ ಅಂತ. ನೋಡಿ, ಇಲ್ಲಿ ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ನಿಗೆ ಮಾತ್ರ ಅಪ್ಲೈ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಮಾತ್ರ ವರ್ಕ್ ಆಗ್ತಾ ಇದೆ, ಇವೆರಡು ಮಾತ್ರ ವರ್ಕ್ ಆಗುತ್ತೆ. ಬಟ್ ಇದು ವರ್ಕ್ ಆಗಲ್ಲ, ಯಾಕಂದರೆ ಪೈಪ್ಲೈನ್ ಆಪರೇಟರ್ ರೂಲ್ಸ್ ಪ್ರಕಾರ ದ ವ್ಯಾಲ್ಯೂ ಹ್ಯಾಸ್ ಟು ಬಿ ಎ ವರ್ಲ್ಡ್ ವರ್ಡ್. ಇದು ವರ್ಲ್ಡ್ ವರ್ಡ್ ಆಗಿಲ್ಲ, 2 ವರ್ಡ್ ಇದೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ದ ವರ್ಡ್ ಕ್ಯಾನ್ ಬಿ ಫಾಲೋಡ್ ಬೈ ಐಫನ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ವಿಚ್ ಆಪರೇಟರ್, ಪೈಪ್ಲೈನ್ ಆಪರೇಟರ್. ಸೊ ಅದಕ್ಕೆ ಕೂಡ ಸ್ಟೈಲ್ಸ್ ಅಪ್ಲೈ ಆಗ್ತದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಹಲೋ ಸ್ಟೂಡೆಂಟ್ಸ್ ಮತ್ತು ಹಲೋ ಡಿಬಗ್ ಕೋಡಿಂಗ್. ಸೊ ಅರ್ಥ ಆಯ್ತಲ್ಲ ಈ ಪೈಪ್ಲೈನ್ ಆಪರೇಟರ್ನ ಹೇಗೆ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಆಪರೇಟರ್ ಕಲೆನ ಕ್ಯಾಪ್. ಇದೇನು ಹೇಳುತ್ತೆ, ಆಟ್ರಿಬ್ಯೂಟ್ ವ್ಯಾಲ್ಯೂ ಬಿಗಿನ್ಸ್ ವಿತ್ ಅ ಸ್ಪೆಸಿಫೈಡ್ ವ್ಯಾಲ್ಯೂ. ಓಕೆನಾ, ಒಂದು ಸ್ಪೆಸಿಫೈಡ್ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ, ಈ ವರ್ಡ್ ಸ್ಟಾರ್ಟಿಂಗಲ್ಲಿ ಇರಬೇಕು ಅಂತ ಹೇಳ್ತಿದೆ. ಮತ್ತು ಇನ್ನೊಂದು ಕಂಡೀಷನ್ ಇದೆ, ಈ ಪೈಪ್ಲೈನ್ ಮತ್ತು ಇದಕ್ಕೆ ಇರೋ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ವ್ಯಾಲ್ಯೂ ಹ್ಯಾಸ್ ಟು ಬಿ ಎ ವರ್ಲ್ಡ್ ವರ್ಡ್ ಅಂತಿದೆ. ಬಟ್ ಇಲ್ಲಿ ದ ವ್ಯಾಲ್ಯೂ ಡಸ್ ನಾಟ್ ಹ್ಯಾವ್ ಟು ಬಿ ಎ ವರ್ಲ್ಡ್ ವರ್ಡ್. ಅಂದರೆ ಇದು ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ, ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಪೈಪ್ಲೈನ್ ಆಪರೇಟರ್ ಯೂಸ್ ಮಾಡಿದಾಗ ಈ ಸ್ಯಾಂಪಲ್ ಐಫನ್ ಡೆಮೋ, ಸ್ಪೇಸ್ ಡೆಮೋ ಅಂತಿದೆ, ಇದೇನು ಮಾಡ್ತಿದೆ, 2 ವರ್ಡ್ ಥರ ಕನ್ಸಿಡರ್ ಮಾಡ್ತಿದೆ. ಇದಕ್ಕೆ ಕಂಡೀಷನ್ ಏನಪ್ಪ ಅಂತಂದರೆ, ಇದು ಒಂದು ವರ್ಡ್ ಆಗಿರಬೇಕು, ಜಸ್ಟ್ ಸ್ಯಾಂಪಲ್ ಅಂತ ಇರಬೇಕು. ಅದ್ರ ಪಕ್ಕ ಸ್ಪೇಸ್ ಕೊಟ್ಟು ಬೇರೆ ವರ್ಡ್ ಇದ್ರೆ ವರ್ಕ್ ಆಗಲ್ಲ. ಬಟ್ ನೀವು ಕ್ಯಾಪ್ ಸಿಂಬಲ್ ಯೂಸ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಇವಾಗ ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ಜಸ್ಟ್ ಪೈಪ್ಲೈನ್ ಆಪರೇಟರ್ ಯೂಸ್ ಇರೋದ್ರಿಂದ ಇದು ವರ್ಕ್ ಆಗ್ತಿಲ್ಲ. ಇವಾಗ ಕ್ಯಾಪ್ ಹಾಕೋಣ, ಕ್ಯಾಪ್ ಹಾಕಿದ್ರೆ ವರ್ಕ್ ಆಗುತ್ತಾ ನೋಡೋಣ. ಇನ್ಸ್ಟೆಡ್ ಆಫ್ ದಿಸ್ ಐ ಆಮ್ ಗೋಯಿಂಗ್ ಟು ರಿಮೂವ್, ಐ ಆಮ್ ಪುಟಿಂಗ್ ಕ್ಯಾಪ್. ಕ್ಯಾಪ್ ಹಾಕಿದ್ರೆ ಏನು ಸ್ಪೆಷಾಲಿಟಿ ಅಂತ ಅಂದರೆ, ಫಸ್ಟ್ ಕಂಡೀಷನ್ ಬಂದು ಇಟ್ ಶುಡ್ ಸ್ಟಾರ್ಟ್ ವಿತ್ ದ ಸೇಮ್ ವರ್ಡ್. ಓಕೆ, ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಎ ಕಂಪ್ಲೀಟ್ ವರ್ಡ್. ಕಂಪ್ಲೀಟ್ ವರ್ಡ್ ಆಗಿರಬೇಕು ಅಂತ ಏನು ರೂಲ್ಸ್ ಇಲ್ಲ. ಸ್ಯಾಂಪಲ್ ಜೊತೆ ಇನ್ನೊಂದು ವರ್ಡ್ ಕೂಡ ಇರ್ಬೋದು. ಸೊ ಇವಾಗ ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ಈ 3ಕ್ಕೆ ಸ್ಟೈಲ್ಸ್ ಅಪ್ಲೈ ಆಗುತ್ತೆ. ನೋಡಿ, ಇಲ್ಲಿ ಅಪ್ಲೈ ಆಗ್ತಾ ಇದೆ. ಸೊ ಇದು ಯಾವ್ದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ಕ್ಯಾಪ್ ಸಿಂಬಲ್ ಸ್ಪೆಷಾಲಿಟಿ. ಕ್ಯಾಪ್ ಏನು ಹೇಳುತ್ತೆ, ವರ್ಡ್ ಕಂಪ್ಲೀಟ್ ವರ್ಡ್ ಆಗಬೇಕಾಗಿಲ್ಲ. ಓಕೆನಾ, ದ ವ್ಯಾಲ್ಯೂ ಶುಡ್ ನಾಟ್ ಬಿ ಎ ಕಂಪ್ಲೀಟ್ ವರ್ಡ್ ಅಂತ ಕ್ಯಾಪ್ ಸಿಂಬಲ್ ಹೇಳುತ್ತೆ. ಇವಾಗ ಇನ್ನೊಂದಿದೆ, ದ attribute $is equal to value. Attribute value ends with a specified value. The value does not have to be a world word. ಅಂದರೆ ನಾವೇನು ಇಲ್ಲಿ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ವಿ ಕ್ಯಾಪಲ್ಲಿ, ಅದನ್ನ ನಾವು ಲಾಸ್ಟಿಗೆ ಹಾಕಬೇಕು ಅಷ್ಟೇ. ನೋಡಿ, ಇಲ್ಲಿ ಸ್ಯಾಂಪಲ್ ಏನಿದೆ ಅದನ್ನ ಲಾಸ್ಟಿಗೆ ಹಾಕ್ತೀನಿ. ಓಕೆ, ನೋಡಿ ಇವಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನು ನೀವು ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಬಟ್ ನಾನಿಲ್ಲಿ ಕ್ಯಾಪ್ ಸಿಂಬಲ್ ಅಲ್ಲ, ಡಾಲರ್ ಸಿಂಬಲ್ ಯೂಸ್ ಮಾಡಬೇಕಾಗತ್ತೆ. ಸೊ ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವುದೆಲ್ಲ ಬರ್ತಾ ಇದೆ ಅಂತ. ಸೆಕೆಂಡ್ ಬಂದುಬಿಟ್ಟು ಮಿಕ್ಕಿದಕ್ಕೆಲ್ಲ ಅಪ್ಲೈ ಆಗ್ತಿದೆ. ಏನಕ್ಕಪ್ಪ ಅಂತ ಅಂದರೆ, ಸ್ಯಾಂಪಲ್ ಅನ್ನೋ ವರ್ಡ್ ಲಾಸ್ಟಲ್ಲಿ ಇರಬೇಕು. ನೋಡಿ, ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಅರ್ಥ ಆಯ್ತಲ್ಲ. ಸೊ ಡಾಲರ್ ಸಿಂಬಲ್ ಯೂಸ್ ಮಾಡಿದ್ರೆ ಏನು ಅಡ್ವಾಂಟೇಜ್, ನಾವು ಸೆಲೆಕ್ಟ್ ಮಾಡೋ ವ್ಯಾಲ್ಯೂ ಲಾಸ್ಟಲ್ಲಿ ಇರಬೇಕು. ಇಟ್ ಕ್ಯಾನ್ ಬಿ ಫಾಲೋಡ್ ಬೈ ಐಫನ್ ಆಲ್ಸೋ. ಬಟ್ ದ ಕಂಡೀಷನ್ ಇಸ್ ದ ವರ್ಡ್ ಶುಡ್ ಬಿ ಅಟ್ ದ ಲಾಸ್ಟ್. ಅದೇ ಕಂಡೀಷನ್, ಬೇರೆ ಏನು ಕಂಡೀಷನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. attribute star is equal to value. Attribute value contains a specified value. Value does not have to be a world word. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಸ್ಟಾರ್ ಯೂಸ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಅಂತ, ನಾವು ಕಂಪ್ಲೀಟ್ ವರ್ಡ್ ಕೊಡೋ ಅಡ್ವಾಂಟೇಜೇ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ ಅಂತ ಇದೆ ಅಲ್ವಾ, ವಾಟ್ ಐ ವಿಲ್ ಡೂ, ಐಲ್ ಜಸ್ಟ್ ಗಿವ್ SA ಫಾಲೋಡ್ ಬೈ ಸ್ಟಾರ್. ಸೊ ಇದು ಯೂಸ್ ಮಾಡೋದು ಏನು ಅಡ್ವಾಂಟೇಜ್ ಅಪ್ಪ ಅಂದರೆ, ಇಟ್ ವಿಲ್ ಸೆಲೆಕ್ಟ್ ದ ಸ್ಪೆಸಿಫಿಕ್ ಲೆಟರ್ಸ್. ಓಕೆ, SA ಅಂತ ಎಲ್ಲೆಲ್ಲಿದೆ ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಜಸ್ಟ್ ರಿಮೂವ್ ಮಾಡ್ತೀನಿ, DESA ಅಂತ ಕೊಡ್ತೀನಿ ಅಷ್ಟೇ. ಓಕೆ,
ಓಕೆ, ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ, ನಾವು ನೋಡೋಣ ಯಾವುದೆಲ್ಲ ಔಟ್ಪುಟ್ ಅಪ್ಲೈ ಆಗ್ತದೆ ಅಂತ. ನೋಡಿ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇದೆ. ಇಟ್ ವಿಲ್ ಸೆಲೆಕ್ಟ್ ದ ಸ್ಪೆಸಿಫಿಕ್ ಲೆಟರ್ಸ್. ಯಾವುದಪ್ಪ ಲೆಟರ್ಸ್ ಅಂತ ಅಂದರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಎಷ್ಟೇ ಅಂತ ಎಲ್ಲೆಲ್ಲಿದೆ ಕ್ಲಾಸಲ್ಲಿ ವ್ಯಾಲ್ಯೂಸ್ಗೆ ಅದನ್ನ ಸೆಲೆಕ್ಟ್ ಮಾಡುವಂತ. ಇಲ್ಲಿದೆ, ಇಲ್ಲಿದೆ, ಇಲ್ಲಿ ಇದೆ, ಇಲ್ಲಿ ಇದೆ, ಮತ್ತೆ ಇಲ್ಲಿ ಇದೆ. ಸೊ ಹಾಗಾಗಿ ಸ್ಟೈಲ್ಸ್ ಅಪ್ಲೈ ಆಗ್ತದೆ. ಸೊ ಅರ್ಥ ಆಯ್ತಲ್ಲ ನಿಮಗೆ ಈ ಸ್ಪೆಷಲ್ ಸಿಂಬಲ್ಸ್ನ ಯಾವೆಲ್ಲ ಸಿನಾರಿಯೋಗಳಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಚಾಪ್ಟರ್ನಲ್ಲಿ ನಾನು ನಿಮಗೆ CSS ಕಲರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಒಂದು ವೆಬ್ ಪೇಜಲ್ಲಿ ಕಲರ್ಸ್ನ ಯಾವೆಲ್ಲ ರೀತಿ ಅಪ್ಲೈ ಮಾಡ್ಬೋದು, ಎಷ್ಟು ಥರ ಅಪ್ಲೈ ಮಾಡ್ಬೋದು, ಅದನ್ನ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಅವಾಗ ಮಾತ್ರ ನಿಮಗೆ ಕಲರ್ಸ್ನ ಒಂದು ವೆಬ್ ಪೇಜಲ್ಲಿ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತು ಒಂದು ವೆಬ್ ಪೇಜ್ನ ಹೇಗೆ ಕಲರ್ಫುಲ್ ಮಾಡ್ಬೋದು ಅದನ್ನ ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸೋದಿದ್ರೆ codeToCorner@gmail.comಗೆ ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.